ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯದು ಮಹಾರಾಜನಿಗೆ ದತ್ತಾವಧೂತರ ಉಪದೇಶಾಮೃತ. ದತ್ತಾವಧೂತರ 24 ಗುರುಗಳಲ್ಲಿ 5ನೆಯದು ಅಗ್ನಿ. ಅಗ್ನಿಯು ತನ್ನ ಬೆಳಕಿನಿಂದ ಪ್ರಕಾಶಿಸುತ್ತಾ ಯಾರನ್ನೂ ತಾಕಲು ಬಿಡುವುದಿಲ್ಲ. ಹಾಗೆಯೇ ಸಂತರು ಭಗವದ್ಧ್ಯಾನದಲ್ಲಿಯೇ ಇರುವುದರಿಂದ ಜ್ಞಾನ ಜ್ಯೋತಿಯನ್ನು ಬೆಳಗುತ್ತಾ ಯಾರೂ ತಮ್ಮನ್ನು ತಾಕಗೊಡುವುದಿಲ್ಲ. ಅಗ್ನಿಯು ಎಲ್ಲ ವಸ್ತುಗಳನ್ನು ಭಸ್ಮ ಮಾಡುವುದು. ಚಂದನಾದಿ ಸುಗಂಧ ದ್ರವ್ಯಗಳನ್ನು ಷಡ್ರಸಗಳನ್ನು ಭೇದ ಭಾವವಿಲ್ಲದೆ ಸ್ವೀಕರಿಸಿ ಭಸ್ಮ ಮಾಡುವುದು. ಜ್ಞಾನಿಯೂ ಸಹ ಆಶ್ರಿತರ ಸರ್ವ ಅಪರಾಧಗಳನ್ನು ಕ್ಷಮಿಸಿ ತನ್ನ ಸತ್ಯ ಜ್ಞಾನ ಪ್ರಕಾಶದಿಂದ ಅವರ ಮನ ಬೆಳಗಿ ಅವರನ್ನು ಅಂಗೀಕರಿಸುತ್ತಾನೆ. ಅಗ್ನಿಯಲ್ಲಿ ಬಿದ್ದ ರಸವು ಅಗ್ನಿಯಿಂದಲೇ ಪರಿಶುದ್ಧವಾಗುವುದು. ಹಾಗೆಯೇ ಜ್ಞಾನಿಯಿಂದ ಅಂಗೀಕರಿಸಲ್ಪಟ್ಟ ವಸ್ತುವೂ ಕೂಡ ಪರಮ ಸುಖವನ್ನೀಯುವುದು. ಅಗ್ನಿಯೊಳಗೆ ಯಾಗವು ನಡೆಯುವುದು. ಯಾಗಗಳಿಂದ ಸಕಲ ಭೋಗ ಐಶ್ವರ್ಯಗಳು ಉಂಟಾಗುವುದು. ಉಪಾಸಕರು ತಮ್ಮ ತಮ್ಮ ಫಲಾಪೇಕ್ಷೆಗಳನ್ನು ಪಡೆಯುತ್ತಾರೆ. ಜ್ಞಾನಿಗಳು ತಮ್ಮಲ್ಲಿ ಭಕ್ತಿ ಪ್ರೇಮಗಳನ್ನು ಇಟ್ಟಿರುವವರಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಾರೆ, ಅನ್ಯರಿಗೆ ಮರೆಯಾಗಿರುತ್ತಾರೆ. ಅಗ್ನಿಗೆ ಸ್ವತಃ ಯಾವ ರೂಪವಿಲ್ಲದಿದ್ದರೂ ಅದು ಸುಡುವ ಕಟ್ಟಿಗೆಯ ಆಕಾರವನ್ನು ತಾಳುತ್ತದೆ. ಭಗವದ್ಭಕ್ತಿಯೂ ಅದೇ ರೀತಿ. ಈಶ್ವರನು ತನ್ನ ಮಾಯಾರೂಪದಿಂದ ಪ್ರಕಾಶಿಸುತ್ತಾನೆ. ಚಿತ್ರಪಟಗಳ ಮಂಟಪದಲ್ಲಿ ಚಿತ್ರಗಳ ಮೇಲೆ ಬೀಳುವ ಬೆಳಕು ಹೇಗೆ ಕಾಣುವುದೋ ಆ ರೀತಿ ಸೃಷ್ಟಿಯ ನಾನಾ ರೂಪುರೇಖೆಗಳಲ್ಲಿ ಪರಮಾತ್ಮನು ಇದ್ದುಕೊಂಡು ಸೂತ್ರಧಾರನಾಗಿದ್ದಾನೆ. ಜೈ ಗುರುದೇವ ದತ್ತ.